ಮೋರೆ ಬೊಗಸಿಗೆ ಇಡೀ ಕೆರೆ ನೀರು ಖಾಲಿ ಮಾಡ್ತಿದ್ದ ದೇವರಿಗೆ ಸರಪಳಿ ಬಂಧನ ಮಲೆನಾಡಿನ ಅಚ್ಚರಿಯ ಪರಂಪರೆ. ಜನರ ಭಕ್ತಿಪೂರ್ವಕ ಆಚರಣೆಗಳೇ ವಿಶೇಷ. ಅವೆಲ್ಲವೂ ಪ್ರಶ್ನಾತೀತ. ಅಲ್ಲಿ ನಂಬಿಕೆ ಮತ್ತು ಭಕ್ತಿ ಮಾತ್ರವೇ ಸತ್ಯ. ಅದಕ್ಕೆ ಜೀವಂತ ಸಾಕ್ಷಿ ಎಂಬಂತೆ ಕೆರೆ ನೀರನ್ನು ಕುಡಿದು ಖಾಲಿ ಮಾಡದಿರಲಿ ಎಂದು ದೇವರಿಗೆ ಕಬ್ಬಿಣದ ಸರಪಳಿಯಿಂದ ಬಂಧಿಸಿ ಪೂಜಿಸುವ ವಿಸ್ಮಯಕಾರಿ ಸಂಪ್ರದಾಯವೊಂದು ಮಲೆನಾಡಿನಲ್ಲಿ ಎಂದಿಗೂ ಚಾಲ್ತಿಯಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯ ಪಟ್ಟಣದಲ್ಲಿ ಈ ವಿಚಿತ್ರ ಹಾಗೂ ಆಸಕ್ತಿದಾಯಕ ಆಚರಣೆ ನಡೆಯುತ್ತಿದ್ದು, ಈ ನಂಬಿಕೆಗೆ ಬರೋಬ್ಬರಿ 500 ವರ್ಷಗಳ ಭವ್ಯ ಇತಿಹಾಸವಿದೆ. 2036 ಎಕರೆ ವಿಸ್ತೀರ್ಣದ ಅಯ್ಯನ ಕೆರೆ ನೀರು ಮೂರೇ ಬೊಗಸೆಗೆ ಖಾಲಿ. ಸಖರಾಯ ಪಟ್ಟಣದ 7 ಗುಡ್ಡಗಳ ನಡುವೆ ಹರಿದುಕೊಂಡಿರುವ ಬೃಹತ್ ಅಯ್ಯನ ಕೆರೆ ಸುಮಾರು 2036 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಈ ಕೆರೆಯ ನೀರು ಊರಿನ ಪ್ರಮುಖ ದೈವವಾದ ಶಕುನ ರಂಗನಾಥ ಸ್ವಾಮಿಯ ಸ್ನಾನ, ಪೂಜೆ ಹಾಗೂ ಸ್ಥಳೀಯ ರೈತರ ಕೃಷಿ ಚಟುವಟಿಕೆಗಳಿಗೆ ಜೀವನಾಡಿಯಾಗಿದೆ. ಸ್ಥಳೀಯ ಐತಿಹಾಸಿಕ ಪ್ರಕಾರಗಳ ಇಂದಿನ ಕೆಂಚರಾಯ ಸ್ವಾಮಿಗೆ ಅಪಾರ ಹಸಿವು ಮತ್ತು ದಾಹ. ಸಖರಾಯನ ಪಟ್ಟಣದಲ್ಲಿ ಬರುವ ಭಕ್ತರೆಲ್ಲ ಶಕುನ ರಂಗನಾಥ ಸ್ವಾಮಿಗೆ ಪೂಜೆ ಎಡೆ ಸಲ್ಲಿಸುತ್ತಿದ್ರೆ ಹೊರತು ಕೆಂಚರಾಯನಿಗೆ ಪೂಜೆಯಾಗಲಿ ಆಹಾರವಾಗಲಿ ಸಿಗುತ್ತಿರಲಿಲ್ಲ. ತೀವ್ರ ಹಸಿವು ಹಾಗೂ ದಾಹ ತಾಳಲಾರದ ಕೆಂಚರಾಯ ರಾತ್ರೋರಾತ್ರಿ ಇಡೀ ಅಜ್ಜಿಯನ ಕೆರೆಯ ನೀರನ್ನು ಮೂರೆ ಬೊಗಸೆಗೆ ಕುಡಿದು ಖಾಲಿ ಮಾಡಿದನಂತೆ. ಇದರಿಂದ ರಂಗನಾಥ ಸ್ವಾಮಿಯ ಪೂಜೆಗೂ ನೀರಿಲ್ಲದಂತಾಗ್ತಿತ್ತು. ಮಾತು ತಪ್ಪಿದ ಶಕುನ ರಂಗನಾಥ ಸ್ವಾಮಿ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶಕುನ ರಂಗನಾಥ ಸ್ವಾಮಿಯು ಕೆಂಚರಾಯನಿಗೆ ಅಡಿಕೆ ಮರದಷ್ಟು ಉದ್ದದ ಮುದ್ದೆ, ತೆಂಗಿನ ಮರದಷ್ಟು ಉದ್ದದ ಅನ್ನ, ತಾಳೆ ಮರದಷ್ಟು ಉದ್ದದ ಮಾಂಸ ಹಾಗೂ ಬಾಳೆ ಮರದಷ್ಟು ಉದ್ದದ ಹೆಂಡ ನೀಡ್ತಾ ಇದ್ರು ಎಂದು ಅಭಯ ನೀಡಿದ್ರಂತೆ. ಆದರೆ ರಂಗನಾಥ ಸ್ವಾಮಿ ಮಾತಿಗೆ ತಪ್ಪಿದಾಗ ಕೋಪಗೊಂಡ ಕೆಂಚರಾಯ ಕೆರೆಯ ನೀರನ್ನೆಲ್ಲ ಒಂದೇ ಸಮನೆ ಕುಡಿಯಲು ಆರಂಭಿಸಿದ. ದೇವರೆಷ್ಟೇ ದೊಡ್ಡವನಾಗಿದ್ರೂ ಆತನ ಹೊಟ್ಟೆ ಭಾರದಿಂದಾಗಿ ಹೊಟ್ಟೆ ಬಾಕತನಕ್ಕೆ ಹಾಗೂ ದಾಹಕ್ಕೆ ಕಂಗಾಲಾದ ಗ್ರಾಮಸ್ಥರು ಕೆರೆಯ ನೀರನ್ನು ಉಳಿಸಿಕೊಳ್ಳಲು ಕೆಂಚರಾಯ ಸ್ವಾಮಿಯನ್ನೇ ಕಬ್ಬಿಣದ ಸರಪಳಿಗಳಿಂದ ಕಟ್ಟಿ ಹಾಕಿದ್ರು. ಅಂದಿನಿಂದ ಅಂದರೆ ಕಳೆದ 500 ವರ್ಷಗಳಿಂದ ಇಂದಿನವರೆಗೂ ಆ ದೇವರಿಗೆ ಬಂಧನದಿಂದ ಮುಕ್ತಿಯೇ ಸಿಕ್ಕಿಲ್ಲ. ಬಂಧನ ಮುಕ್ತಗೊಳಿಸಿದ್ರೆ ಮತ್ತೆ ಕೆರೆ ಖಾಲಿ. ಒಂದು ವೇಳೆ ಸರಪಳಿಗಳನ್ನ ಬಿಚ್ಚಿ ದೇವರನ್ನು ಬಂಧನದಿಂದ ಮುಕ್ತಗೊಳಿಸಿದ್ರೆ ಆತ ಮತ್ತೆ ಇಡೀ ಅಯ್ಯನ ಕೆರೆ ನೀರನ್ನು ಒಂದೇ ದಿನದಲ್ಲಿ ಕುಡಿದು ಖಾಲಿ ಮಾಡ್ತಾನೆ ಎಂಬ ದೃಢ ನಂಬಿಕೆ ಸ್ಥಳೀಯರಲ್ಲಿದೆ. ಹೀಗಾಗಿ ಕಳೆದ ಅರ್ಧ ಸಹಸ್ರಮಾನದಿಂದ ದೇವರಿಗೆ ಸರಪಳಿ ಕಟ್ಟಿಯೇ ಪೂಜೆ ಸಲ್ಲಿಸಲಾಗ್ತಾ ಇದೆ. ಈಗ ದಿನಂಪ್ರತಿ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಕೆಂಚರಾಯನ ಹೊಟ್ಟೆ ತುಂಬಿಸಲು ಕುರಿ, ಕೋಳಿಗಳನ್ನ ಬಲಿ ಕೊಟ್ಟು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಈ ಕೆಂಚರಾಯ ಸ್ವಾಮಿ ಕೇವಲ ಆಹಾರ ಪ್ರಿಯ ಅಷ್ಟೇ ಅಲ್ಲ, ಅತ್ಯಂತ ಕರುಣಾಮಯೂ ಹೌದು. ಸಂತಾನ ಭಾಗ್ಯವಿಲ್ಲದವರು ರಂಗನಾಥ ಸ್ವಾಮಿ ಗುಡ್ಡಕ್ಕೆ ತೆರಳಿ ಗಂಗಮ್ಮನ ಪೂಜೆ ಮಾಡಿ ಬಂದರೆ ಮಕ್ಕಳ ಭಾಗ್ಯ ಲಭಿಸುತ್ತದೆ ಎಂಬ ಬಲವಾದ ನಂಬಿಕೆಯು ಭಕ್ತರಲ್ಲಿದೆ.